ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬವಿ ವ್ಲಾಗ್ಸ್. ಇದು ನನ್ನದೇ ಸ್ಟೋರಿ, ನನ್ನ ಲೈಫಲ್ಲಿ ಆಗಿರುವಂತಹ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಆಗಿದ್ದು ನಾವು ಒಂದು ರೆಂಟ್ ಹೌಸಲ್ಲಿ ಇದ್ರಿ, ಸರ್ಜಾಪುರ ಹತ್ರ ಒಂದು ಊರಲ್ಲಿ ನಾವು ರೆಂಟಿಗೆ ಅಂತ ಒಂದು ಮನೇಲಿದ್ರಿ. ಓಕೆನಾ, ಆವಾಗ ನಮ್ಮ ಅಕ್ಕನಿಗೆ ಮದುವೆ ಫಿಕ್ಸ್ ಆಗಿತ್ತು. ಸ್ವಲ್ಪ ದೊಡ್ಡದಾಗಿರುವಂಥ ಮನೆ ಬೇಕು ಅಂತ ನಾವು ಹುಡುಕ್ತಾ ಇರೋ ಟೈಮಲ್ಲಿ ಆ ಮನೆ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಒಂದು ಬಿಲ್ಡಿಂಗ್ ಏನೇ, ಅದು ಬಾಡಿಗೆ ಮನೆಗಳಿತ್ತು. ಓನರು ಪಕ್ಕದಲ್ಲಿ ಅಂದರೆ ಸ್ವಲ್ಪ ದೂರದಲ್ಲಿ ಓನರ್ ಅವ್ರ ಮನೆ ಇತ್ತು. ಸೊ ಇದು ಬಾಡಿಗೆ ಮನೆಗೆ ಅಂತ ಕಟ್ಕೊಂಡಿದ್ರು. ಅದರಲ್ಲಿ ಒಂದು ಮನೆ ಮಾತ್ರ ತುಂಬ ದೊಡ್ಡ ಮನೆ, ಅವ್ರ ಸೊಸೆಗೆ ಬೇಕು ಅಂತ ಅವ್ರು ಕಟ್ಟಿಸ್ಕೊಂಡಿದ್ದಂತೆ. ಆಮೇಲೆ ಅವರು ಏನೋ ಆ ಮನೆಗೆ ಶಿಫ್ಟ್ ಆಗಿಲ್ಲ ಅವರು. ಸೊ ಆ ಮನೆ ನಮಗೆ ತುಂಬಾ ಇಷ್ಟ ಆಗಿ, ಸರಿ ನಮಗೂ ಮನೆಗೆ ಜನ ಎಲ್ಲ ಬರ್ತಾ ಇರ್ತಾರೆ, ಮನೇಲಿ ದೊಡ್ಡದಾಗಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಆ ಮನೆಗೆ ಶಿಫ್ಟ್ ಆದ್ರಿ. ಆ ಏರಿಯಾ ಹೇಗಿತ್ತು ಅಂದರೆ ಫುಲ್ಲು ಹಳ್ಳಿ ಥರನೇ, ತುಂಬ ದೂರ ದೂರ ಒಂದು ಮನೆ, ಊರಿಂದ ಆಚೆ ಇದ್ದಿದ್ದಂತಹ ಮನೆ ಅದು. ಓನರ್ ಅವ್ರ ಮನೆಯೂ ಅಷ್ಟೇ, ಬಾಡಿಗೆ ಮನೆಯೂ ಅಷ್ಟೇ, ಊರಿಂದ ಆಚೆ ಇದ್ದಿದ್ದು. ರೋಡ್ ಸೈಡಲ್ಲೇ ಈ ಬಿಲ್ಡಿಂಗ್ ಇದ್ದಿದ್ದು. ಬ್ಯಾಕ್ ಸೈಡ್ಗೆ ಮನೆ ಹಿಂದೆ ಫುಲ್ಲು ಅವ್ರದ್ದೇ, ಓನರ್ ಇದ್ರಲ್ವ ಅವ್ರದ್ದೇ ತೋಟ, ತರಕಾರಿ ಸೊಪ್ಪೆಲ್ಲ ಬೆಳ್ಕೊಂಡು ಫುಲ್ಲು ತೋಟ ಮಾಡ್ಕೊಂಡಿದ್ರು. ತುಂಬ ದೂರ ಎಲ್ಲೋ ಒಂದು ಮನೆ ಆ ಥರ ಇದ್ದಿದ್ದು, ಊರಿಂದ ಆಚೆ ಬೇರೆ ಇದ್ದಿದ್ದಲ್ವ, ಎಲ್ಲ ಬರೀ ತೋಟನೇ ಮಾಡಿಕೊಂಡು ಇದ್ದಿದ್ದು. ಮನೆಗಳೆಲ್ಲ ಅಷ್ಟಿರಲಿಲ್ಲ. ಸರಿ, ಚೆನ್ನಾಗಿತ್ತು, ದೊಡ್ಡ ಮನೆ, ನಮಗೆ ಸೂಟ್ ಆಗುತ್ತೆ ಅಂತ ಹೇಳಿ ನಾವು ಆ ಮನೆಗೆ ಶಿಫ್ಟ್ ಆಗಿದ್ರಿ. ಆಮೇಲೆ ಇನ್ನೊಂದೇನಂದರೆ ಅದು ಹೊಸ ಮನೆ, ಯಾರು ಆ ಮನೆಗೆ ಮುಂಚೆ ಬಾಡಿಗೆಗೆ ಯಾರೂ ಹೋಗಿರಲಿಲ್ಲ, ನಾವೇ ಫಸ್ಟು ಆ ಮನೆಗೆ ಹೋಗಿದ್ದು. ಚೆನ್ನಾಗಿತ್ತು ಮನೆ, 2 BHK ಮನೆ ಅದು. ಹಾಲು ತುಂಬ ದೊಡ್ಡದು, ರೂಮು ದೊಡ್ಡದು, ಕಿಚನ್ನು, ವಾಶ್ರೂಮ್ಸು ಎಲ್ಲ ದೊಡ್ಡದಾಗಿ ಕಟ್ಕೊಂಡಿದ್ದಿದ್ದು. ಅಂದರೆ ಅವ್ರ ಸೊಸೆಗೆ ಬೇಕು ಅಂದ್ಬಿಟ್ಟು ಅವರು ದೊಡ್ಡದಾಗಿ ಕಟ್ಟಿಸ್ಕೊಂಡಿದ್ದಿದ್ದು. ಆಮೇಲೆ ಅವರು ಶಿಫ್ಟ್ ಆಗಿಲ್ಲ ಅಂತ ಆ ಮನೆಗೆ ನಾವು ಶಿಫ್ಟ್ ಆಗಿದ್ರಿ. ಶಿಫ್ಟ್ ಆಗಿ ಇನ್ನೊಂದು ರೂಮ್ ಇತ್ತಲ್ಲ, 2 BHK, ಅದರಲ್ಲಿ ಒಂದು ತುಂಬ ದೊಡ್ಡದು ರೂಮ್. ಅದು ಸುಮಾರು ಆ ರೂಮಲ್ಲೇ ಒಂದು 10 ಜನ ಮಲ್ಕೊಳ್ಬೋದಾಗಿತ್ತು, ಅಷ್ಟು ದೊಡ್ಡ ರೂಮ್ ಇತ್ತು. ಇನ್ನೊಂದಿತ್ತಲ್ವ ಚಿಕ್ಕ ರೂಮು, ಒಂದು 2 ಮಲ್ಕೊಳ್ಬೋದಾಗಿತ್ತು. ಇನ್ನು ಅದಕ್ಕೆ ನಂದು ಸ್ಟಡಿ ಟೇಬಲ್ಸು, ನಂದು ವಾರ್ಡ್ರೋಬ್ಸ್ ಎಲ್ಲ ಸೆಟ್ ಮಾಡ್ಕೊಳ್ಳೋ ಅಷ್ಟೇ ಅದು ಇನ್ನೂ ಚಿಕ್ಕದಾಗೋಗಿ ಒಬ್ಬರು ಮಲ್ಕೊಳ್ಬೋದಾಗಿತ್ತು ಆ ರೂಮು. ಅದನ್ನು ಪರ್ಟಿಕ್ಯುಲರ್ ಆಗಿ ನನಗೆ ಸ್ಟಡೀಸ್ಗೆ ಅಂತಲೇ ಆ ರೂಮ್ ಕೊಟ್ಬಿಟ್ಟಿದ್ರು. ನಾನು ಬರೀ ಆ ರೂಮಲ್ಲಿ ಮಲಗ್ತಾ ಇರಲಿಲ್ಲ ನಾನು, ಬಟ್ ನಂದು ಸ್ಟಡೀಸ್ದು ಏನೇ ಇದ್ದರೂ ಮತ್ತು ನನ್ನ ಥಿಂಗ್ಸು, ನನ್ನ ಬಟ್ಟೆ, ನಂದೆಲ್ಲ ಆ ರೂಮಲ್ಲೇ ಇಡ್ತಾ ಇದ್ದಿದ್ದು. ಇನ್ನು ಮಲಗ್ತಿರ್ಲಿಲ್ಲ, ಮಲಗೋದೆಲ್ಲ ಹಾಲಲ್ಲಿ, ಇಲ್ಲಾಂದರೆ ಇನ್ನೊಂದು ರೂಮ್ ಇತ್ತಲ್ವ ಆ ರೂಮಲ್ಲೇ ಮಲಗ್ತಾ ಇದ್ದಿದ್ದು. ಒಂದಿನ ಆ ಮನೇಲಿ ಅಂದರೆ ಆ ರೂಮಲ್ಲಿ ಮಾತ್ರ ಆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದಿದ್ದು. ಆ ರೂಮಲ್ಲಿ ಮಲಗಿರೋರಿಗೆ ಏನೋ ಒಂಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಥರ, ಏನೋ ಈ ರೂಮಲ್ಲಿ ಸಮಥಿಂಗ್ ಏನೋ ಇದೆ ಅನ್ನೋ ಥರ ಅನಿಸೋದು. ಆ ಥರ ಎಲ್ಲ ಏನಾದರೂ ಅನ್ನೋದು ಇನ್ಸಿಡೆಂಟ್ಸ್ ಆ ರೂಮಲ್ಲಿ ಮಲಗಿದ್ರೆ ಮಾತ್ರ ಆಗ್ತಾ ಇದ್ದಿದ್ದು. ಸರಿನಾ, ಅದನ್ನು ನಾನು ಆ ಮನೇಲಿ ಆಗಿರೋಂತಹ ಕೆಲವೊಂದು ಇನ್ಸಿಡೆಂಟ್ಸ್ನ ಈ ಸ್ಟೋರೀಸಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ. ನಂದೊಂದೇ ಅಲ್ಲ, ನನ್ನ ಜೊತೆಗೆ ಆಗಿರೋರ್ದು ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಸೊ ಒಂದಿನ ನಾನು ಆವಾಗ ಒಂದು ಫಸ್ಟ್ PUC ಇಲ್ಲಾಂದರೆ ಸೆಕೆಂಡ್ PUC ಓದ್ತಾ ಇದ್ದಿದ್ದು ನಾನು ಆವಾಗ. ನನಗೆ ಅಷ್ಟು ಶೋರ್ ಇಲ್ಲ ಫಸ್ಟಾ ಸೆಕೆಂಡಾ ಅಂತ, ಬಟ್ PUನೇ ಮಾಡ್ತಾ ಇದ್ದಿದ್ದು ನಾನು ಆವಾಗ. ಆ ರೂಮಲ್ಲಿ ನಾನು ಕ್ಲಾಸ್ ವರ್ಕೇನೋ ಬರಿತಾ ಇದ್ದೀನಿ. ಆ ಸ್ಟಡಿ ಟೇಬಲ್ ಹಾಕಿದ್ರಿ. ಸೊ ಸ್ಟಡಿ ಟೇಬಲ್, ಆ ರೂಮ್ ಹೇಗಿತ್ತು ಅಂದರೆ, ಇದೇ ಗೋಡೆ, ಟೇಬಲ್ ಮುಂದೆನೇ ಹಾಕಿದ್ದೀನಿ. ನಾನು ಇದೇ ಥರ ಕೂತ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ಈ ಕಡೆಗೆ ಈ ಸೈಡು ಆ ರೂಮ್ದು ಡೋರ್ ಬರುತ್ತೆ, ಮತ್ತು ಈ ಸೈಡ್ ಬಂದು ವಿಂಡೋ ಇರುತ್ತೆ, ಸರಿನಾ. ಇನ್ನು ನನ್ನ ಬ್ಯಾಕ್ ಸೈಡು ಸ್ವಲ್ಪ ಸ್ಪೇಸ್, ಅದು ಅಲ್ಲಿ ಯಾರಾದರೂ ಮಲ್ಕೊಳ್ಳೋಕ್ಕೆ ಕೂತ್ಕೊಳ್ಳೋದಕ್ಕೆ ಜಾಗ ಇತ್ತು ನನ್ನ ಬ್ಯಾಕ್ ಸೈಡು ಸ್ಪೇಸ್ಗೆ. ಸರಿ, ಈ ರೂಮು ಈ ಕಡೆ ರೂಮ್ದು ಡೋರು, ಈ ಕಡೆ ವಿಂಡೋ. ಆ ವಿಂಡೋ 3 ಇತ್ತು, ಅದರಲ್ಲಿ ಮಿಡ್ಲಲ್ಲಿರುವಂಥ ವಿಂಡೋನ ನಾನು ಓಪನ್ ಮಾಡಿದ್ದೆ. ಇನ್ನು ಈ ಕಡೆ ಡೋರ್ ಬಂದು ಫುಲ್ಲು ಕ್ಲೋಸ್ ಮಾಡ್ದಿರಾ ನಾನೊಂದು 3/4 ಭಾಗ ಕ್ಲೋಸ್ ಮಾಡಿ 1/4 ಭಾಗ ಅಷ್ಟು ಡೋರ್ನ ಓಪನಲ್ಲೇ ಇಟ್ಟಿದ್ದೆ. ಓಪನಲ್ಲಿ ಇಟ್ಕೊಂಡು ನನ್ನ ಪಾಡಿಗೆ ನಾನು ಹೀಗೆ ಇಟ್ಕೊಂಡು ನೋಟ್ಸ್ ಬರಿತಾ ಇದ್ದೀನಿ. ಸಡನ್ನಾಗಿ
ಆವಾಗ ಟೈಮ್ ಕೂಡ ಏನು ಅಷ್ಟೊಂದೇನಾಗಿಲ್ಲ, ಇಲ್ಲಿ 8:30-9 ಗಂಟೆ ಆಗಿತ್ತು ಅಷ್ಟೇ, ನನಗೆ ನೆನಪಿರೋ ಹಾಗೆ 8:30-9 ಗಂಟೆ ಆಗಿತ್ತು ಅಷ್ಟೇ. ಕೂತ್ಕೊಂಡು ಬರಿತಾ ಇದ್ದೀನಿ. ಸಡನ್ನಾಗಿ ಆ ಕಿಟಕಿಯಿಂದ ಒಂದು ಗಾಳಿ, ಸರಿನಾ, ಆ ಗಾಳಿ ಎಷ್ಟು ಸ್ಪೀಡಾಗಿ ಬರ್ತಾ ಇದೆ ಅಂದರೆ ಒಂದು ರಾಕೆಟ್ ಥರ ಸ್ಪೀಡಾಗಿ ಆ ಕಿಟಕಿಯಿಂದ ಬಂದು ನನ್ನ ಬ್ಯಾಕ್ ಸೈಡ್, ನನಗದು ನೀಟಾಗಿ ಗೊತ್ತಾಗ್ತಾ ಇದೆ, ಅದು ಬಂದು ಆ ಗಾಳಿ ಥರ, ಬಟ್ ನನ್ನ ಕಣ್ಣಿಗೆ ಏನೂ ಕಾಣಿಸಿಲ್ಲ, ಯಾವುದೋ ಒಂದು ಆಕಾರ ಥರ, ವೈಟ್ ಕಲರ್ ಆಕಾರ ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಆಕಾರ ಆ ಥರ ಎಲ್ಲ ಏನೂ ಕಾಣಿಸಿಲ್ಲ. ಬಟ್ ನನಗೆ ಫೀಲ್ ಆಗ್ತಾಯಿದೆ ಒಂದು ಗಾಳಿ, ಅದು ಫುಲ್ಲು ಸ್ಪೀಡಾಗಿ ರಾಕೆಟ್ ಬಂದಂಗೆ ಬಂದು ಈ ಕಡೆ ಡೋರ್ ಇತ್ತು ನೋಡಿ, ಅದನ್ನು ಫಟ್ ಅಂತ ಹೊಡಿತು. ಎಷ್ಟು ಜೋರಾಗಿ ಹೊಡಿತು ಅಂದರೆ ನನಗಂತೂ ಫುಲ್ಲು ಭಯ ಆಗೋಯ್ತು. ನಮ್ಮ ಮನೇಲಿರೋರು ಕೂಡ ಫುಲ್ಲು ಭಯ ಪಟ್ಕೊಂಬಿಟ್ಟಿದ್ದಾರೆ. ಅಷ್ಟು ಜೋರಾಗಿ ಬಂದು ರಪ್ ಅಂತ ಆ ಗಾಳಿ ಬಂದು ಆ ಡೋರ್ಗೆ ಹೊಡೆದು ಮತ್ತೆ ವಾಪಸ್ಸು ನನ್ನ ಬ್ಯಾಕ್ ಸೈಡಿಂದನೇ ಅದು ಕಿಟಕಿಯಿಂದ ಆಚೆ ಹೋಯಿತು. ಅದು ನನಗೆ ನೀಟಾಗಿ ಸೆನ್ಸ್ ಆಗಿದೆ, ಸರಿನಾ. ಈ ಟೈಮಲ್ಲಿ ಇದೆಲ್ಲ ಜಸ್ಟ್ ಸೆಕೆಂಡ್ಸಲ್ಲೇ ಆಗಿದ್ದು, ಏನೋ ಅಷ್ಟು ನಿಮಿಷಗಳು ಕೂಡ ಆಗಿಲ್ಲ, ಜಸ್ಟ್ ಸೆಕೆಂಡ್ಸಲ್ಲೇ. ನಾನು ಹಿಂಗೆ ಇಟ್ಕೊಂಡು ಬರಿತಾ ಇದ್ದೀನಿ, ಅದು ಈ ಕಡೆಯಿಂದ ಬಂತು ನೋಡಿ, ಆ ಗಾಳಿ ಈ ಕಡೆಯಿಂದ ಬಂದು ಹಿಂಗೆ ಹೊಡೆದು ಮತ್ತೆ ಹಿಂಗೆ ಹೋಯ್ತು ಅಂತ ಹೇಳಿದ್ನಲ್ಲ, ಆ ಸೆಕೆಂಡ್ಸ್ ಗ್ಯಾಪ್ ಇದೆ ನೋಡಿ, ಆ ಸೆಕೆಂಡ್ಸ್ ಗ್ಯಾಪಲ್ಲಿ ನನಗೆ ಮೂಮೆಂಟ್ಸ್ ಇಲ್ಲ. ಕೈ ನೀವು ನಂಬಲ್ಲ, ನನಗೆ ಹೇಳ್ತಾ ಇದ್ರೆ ನನಗೆ ಇವಾಗಲೂ ಒಂಥರ ಭಯ ಅನ್ನಿಸ್ತಾ ಇದೆ. ನಾನು ಪೆನ್ ಇಟ್ಕೊಂಡು ಬರಿತಾ ಇದ್ದೀನಿ, ಸರಿನಾ, ಆದರೆ ಕೈ ಮುಂದಕ್ಕೆ ಹೋಗ್ತಾ ಇಲ್ಲ, ಹಾಗೇ ಇದೆ. ನನ್ನ ಮೈಂಡಲ್ಲಿ ಇದೇನು ಬಂದಿದ್ದು, ಏನಿದು ಈ ಥರ ಹೊಡೆದಿದ್ದು, ಏನದು ಅಷ್ಟು ಸೌಂಡ್ ಬಂದಿದ್ದು ಅಂತ ನನ್ನ ಮೈಂಡ್ ಅನ್ನಿಸ್ತಾ ಇದೆ ನನಗೆ. ಇದೇನೋ ಆಯ್ತಲ್ಲ, ಈಗ ಏನೋ ಆಯ್ತಲ್ಲ ಅಂತ ಅನ್ನಿಸ್ತಾ ಇದೆ. ಕಿರ್ಚಕ್ಕಾಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ, ಬರಿತಾ ಇದ್ದೀನಿ, ಕೈ ಮುಂದಕ್ಕೆ ಹೋಗ್ತಾ ಇಲ್ಲ, ಅದು ಹಾಗೇ ಇದೆ. ನಾನು ಪೆನ್ ಇಟ್ಕೊಂಡೇ ಇದ್ದೀನಿ, ಕೈ ಹಾಗೇ ಇದೆ, ಮೂಮೆಂಟ್ಸೇ ಇಲ್ಲ. ಸೆಕೆಂಡ್ಸ್ ಅಷ್ಟೇ, 1 ನಿಮಿಷನೂ ಇಲ್ಲ, ಸೆಕೆಂಡ್ಸಲ್ಲೇ ಇದಾಗಿದ್ದು. ಆ ಥರ ಆಗಿ ಅದು ಹೋಯಿತು. ಆಮೇಲೆ ನನಗೆ ಮೂಮೆಂಟ್ ಮಾಡೋಕ್ಕಾಯಿತು, ನನ್ನ ಕೈ ಕಾಲೆಲ್ಲ. ನಾನು ಬೇಗ ಎದ್ದು ಡೋರ್ ಓಪನ್ ಮಾಡಿಕೊಂಡು ಆಚೆ ಹೋಗ್ಬಿಟ್ಟೆ ಹಾಲಿಗೆ. ಹೋಗೋ ಅಷ್ಟರಲ್ಲಿ ಅಮ್ಮ ನನ್ನನ್ನೇ ಬೈತಾ ಇದ್ದಾರೆ, ಏನದು ಅಷ್ಟು ಜೋರಾಗಿ ಬಾಗಿಲು ಹಾಕ್ಕೊಂಡಿದ್ದು, ನಿಧಾನಕ್ಕೆ ಹಾಕ್ಕೊಳ್ಳೋದು ಗೊತ್ತಿಲ್ವಾ ಅಂತ. ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿದೆ, ನನಗೆ ಹೇಳೋಕ್ಕಾಗ್ತಾಯಿಲ್ಲ. ನೀರೆಲ್ಲ ಕುಡಿದು ಸಮಾಧಾನ ಆಗಿ ಆಮೇಲೆ ನಮ್ಮಮ್ಮ ಹತ್ರ ನಾನು ಹೇಳಿದೆ, ಈ ಥರ ನಾನು ಗೊತ್ತಿಲ್ಲ, ಅದು ನಾನು ಮಾಡಿಲ್ಲ, ಕಿಟಕಿಯಿಂದ ಏನೋ ಗಾಳಿ ಥರ ಬಂದು ರಪ್ ಅಂತ ಹೊಡೆದು ಮತ್ತೆ ಆ ಗಾಳಿ ಫುಲ್ಲು ಸ್ಪೀಡಾಗೆ ಹೋಯಿತು, ನನಗೆ ಗೊತ್ತಿಲ್ಲ, ಆ ಟೈಮಲ್ಲಿ ನನಗೆ ಹಿಂಗಾಯಿತು ಅಂತಲೂ ನಾನು ಹೇಳಿದೆ. ಆಮೇಲೆ ನಮ್ಮಮ್ಮ ಓಡಿ ಬಂದು ಆ ವಿಂಡೋನ ಕ್ಲೋಸ್ ಮಾಡಿದ್ರು. ಅದೇ ಫಸ್ಟು, ಅದೇ ಲಾಸ್ಟು. ನಾನು ಮತ್ತೆ ಆ ವಿಂಡೋನ ನಾನು ಓಪನ್ನೇ ಮಾಡಿಲ್ಲ, ಆ ಮನೇಲಿ ಇರೋವರೆಗೂ ನಾನು ಓಪನ್ನೇ ಮಾಡ್ತಾ ಇರಲಿಲ್ಲ. ನಮ್ಮಮ್ಮ ಯಾವಾಗಲಾದರೂ ಮಾಡೋರು, ಆದರೆ ಸಂಜೆ ಹೊತ್ತು ನಾನು ರೂಮಲ್ಲಿ ಇರ್ತೀನಿ, ಏನಾದರೂ ಓದ್ತಾ ಇರ್ತೀನಿ, ಬರಿತಾ ಇರ್ತೀನಿ, ಆ ಟೈಮಲ್ಲಿ ಮಾತ್ರ ನಾನು ಯಾವತ್ತೂ ಆ ಕಿಟಕಿನ ಓಪನ್ನೇ ಮಾಡ್ತಾ ಇರಲಿಲ್ಲ. ಆ ಥರ ಒಂದು ಇನ್ಸಿಡೆಂಟ್ ಆ ಮನೇಲಾಗಿದ್ದು. ಬಟ್ ಆ ರೂಮಲ್ಲಿ ಮಾತ್ರನೇ ಆಗ್ತಾ ಇದ್ದಿದ್ದು, ಹಾಲಲ್ಲಾಗಲಿ, ಇನ್ನೊಂದು ರೂಮ್ ಇತ್ತಲ್ಲ ಅದಾಗಲಿ, ಕಿಚನ್ ಆಗಲಿ, ಏನೋ ಅದೆಲ್ಲ ನಾರ್ಮಲಾಗೇ ಇರ್ತಾಯಿತ್ತು, ಏನೂ ಅನ್ನಿಸ್ತಾ ಇರಲಿಲ್ಲ. ಬಟ್ ಆ ರೂಮಲ್ಲಿ ಮಾತ್ರ ಅನ್ನಿಸ್ತಾ ಇತ್ತು. ಇನ್ನೊಂದು ಇನ್ಸಿಡೆಂಟ್ ಏನು ಅಂದರೆ, ಆ ರೂಮಲ್ಲಿ ನಮ್ಮ ಅಮ್ಮನಿಗೆ ಆಗಿರೋವಂಥ ಇನ್ಸಿಡೆಂಟು. ಈಗ ಯಾರಾದರೂ ಮನೆಗೆ ಬಂದಿದ್ರೆ, ಆ ರೂಮಲ್ಲಿ ಮಲಗಿದ್ರೆ, ಜಾಗ ಇಲ್ಲ ಅಂದಿದ್ರೆ ನಾವೇನು ಮಾಡ್ತಿದ್ರೆ, ಆ ಚಿಕ್ಕ ರೂಮಲ್ಲಿ ಬಂದು ಮಲ್ಕೊಳ್ತಾ ಇದ್ರಿ. ಇದೆಲ್ಲ ಸ್ಟಾರ್ಟಿಂಗಲ್ಲಿ ಆಗಿರೋದು. ಆಮೇಲೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಮೇಲೆ ನಾವು ಆ ರೂಮಲ್ಲಿ ಮಲಗೋದೇ ಬಿಟ್ಬಿಟ್ಟಿದ್ರಿ. ಇದೆಲ್ಲ ಸ್ಟಾರ್ಟಿಂಗಲ್ಲಿ ಜಾಗ ಇಲ್ಲ ಅಂದಾಗ ಒಂದು ಸಲ ನಾನು ನಮ್ಮಮ್ಮ ಇಬ್ಬರು ಆ ರೂಮಲ್ಲಿ ಬಂದು ಮಲಗಿದ್ದೀವಿ. ಮಧ್ಯರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀವಿ. ನಾನು ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀವಿ. ನಮ್ಮಮ್ಮಂಗೆ ಏನಾಗಿದೆ ಅಂದರೆ, ನಮ್ಮಮ್ಮ ಸ್ಟ್ರೈಟಾಗಿ ಮಲಗಿದ್ದಾರೆ, ಓಕೆನಾ, ಸ್ಟ್ರೈಟಾಗಿ ಮಲಗಿದ್ದಾರೆ. ಮಲಗಿರೋ ಟೈಮಲ್ಲಿ ನಮ್ಮಮ್ಮಂಗೆ ಏನು ಅನಿಸಿದೆ ಅಂದರೆ, ಯಾರೋ ಕಾಲು ಹಿಡ್ಕೊಂಡು, ಒಂದು ಕಾಲನ್ನ ಯಾರೋ ಹಿಡ್ಕೊಂಡು ಹಿಂಗೆ ಎಳೆದಿದ್ದಾರೆ, ನಮ್ಮಮ್ಮನ್ನ ಹಿಂಗೆ ಎಳೆದಿದ್ದಾರೆ. ಅದು ನಮ್ಮಮ್ಮನಿಗೆ ಫೀಲ್ ಆಗಿದೆ. ಫೀಲ್ ಆಗಿ ಅವರು ಇದು ನನಗೇನೋ ಕನಸಿರ್ಬೋದು ಅಂತ ಅಂದ್ಕೊಂಡು ಎಚ್ಚರಿಕೆ ಆಗಿ ನೋಡೋ ಅಷ್ಟರಲ್ಲೇ ಅವ್ರನ್ನ ನಿಜವಾಗ್ಲೂ ಯಾರೋ ಎಳೆದಿದ್ದಾರೆ. ಅವರು ಪಿಲ್ಲೋ ಮೇಲೆ ಮಲಗಿರೋರು ಜಾರ್ಕೊಂಡು ಬಂದು ಕೆಳಗಡೆ ಮಲಗಿದ್ದಾರೆ. ನಿಮ್ಗೆ ಅರ್ಥ ಆಯ್ತಲ್ವಾ? ಪಿಲ್ಲೋ ಮೇಲೆ ತಲೆ ಇಟ್ಕೊಂಡು ಮಲಗಿರೋರು ಎಳೆಯೋ ಇದರಲ್ಲಿ ಎಳೆದಿದ ತಕ್ಷಣ ಇವ್ರು ಪಿಲ್ಲೋಯಿಂದ ಜಾರಿ ಕೆಳಗಡೆ ಬಂದು ಮಲಗಿದ್ದಾರೆ.
ಈ ಥರ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿರೋದು. ಆಮೇಲೆ ಇನ್ನೊಂದ್ಸಲ ಏನಾಗಿತ್ತು ಅಂದರೆ, ಇಲ್ಲಿ ಬಂದು ಕುತ್ಕೊಂಡ್ಬಿಡೋದು. ಒಂದು 100 kg ಭಾರ ಇರೋ ಅಂಥ ಏನಾದರೂ ಒಂದು ಭಾರನ ಇಲ್ಲಿ ತೊಗೊಂಬಂದು ಇಟ್ಟಾಗ ಹೆಂಗೆ ಅನಿಸುತ್ತೆ, ಆ ಥರ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಕೈ ಕಾಲು ಅಲ್ಲಾಡ್ಸೋಕ್ಕಾಗಲ್ಲ, ಕಿರ್ಚ್ಬೇಕಂತ ಅನ್ಸುತ್ತೆ, ಕಿರ್ಚೋಕ್ಕಾಗಲ್ಲ, ಉಸಿರಾಡೋಕ್ಕಾಗ್ತಾ ಇರಲ್ಲ, ಉಸಿರು ಕಟ್ಟದಂಗೆ ಅನಿಸಿ ಇಲ್ಲೇನೋ ಬಂದು ಕುತ್ಕೊಂಡು ಕತ್ತು ಇಸ್ಕೋ ಥರ ಫೀಲ್ ಆಗ್ತಾ ಇದ್ದಿದ್ದು. ನಮ್ಮಮ್ಮನಿಗೆ ಈ ಥರ ಎಲ್ಲ ಇನ್ಸಿಡೆಂಟ್ ಆದಮೇಲೆ ಅವರು ಇಲ್ಲ ಇಲ್ಲೇನೋ ಈ ರೂಮಲ್ಲಿ ಮಲ್ಕೊಂಡ್ರೆ ಹಿಂಗಾಗುತ್ತೆ. ನಾವು ಅಷ್ಟು ಸೀರಿಯಸ್ ಆಗೇನೋ ತೊಗೊಂಡಿಲ್ಲ ಅಲ್ಲಿ, ಸರಿನಾ. ಮನೇಲಿ ಏನೋ ಇದೆ, ಅದೇ ಹಿಂಗೆ ಮಾಡ್ತಾ ಇರೋದು ಅಂತ ನಾವು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಏನೋ ಹಿಂಗೆ ಆಗ್ತಾ ಇದೆಯಲ್ಲ, ನಮ್ಮ ಭ್ರಮೆನೇ ಇರ್ಬೋದು ಏನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ತಾ ಇದ್ರೆ. ಆಮೇಲೆ ನಮ್ಮಮ್ಮಂಗೆ ಆ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಆ ರೂಮಲ್ಲಿ ನಮ್ಮಮ್ಮನೇ ಅಲ್ಲ ಯಾರೂ ಮಲ್ಗ್ತಾನೆ ಇರಲಿಲ್ಲ, ಎಲ್ಲರೂ ಮಲ್ಗೋದೇ ಬಿಟ್ಬಿಟ್ಟಿದ್ರಿ. ಮಲಗಿದ್ರೆ ಆ ರೂಮಲ್ಲಿ ಮಲ್ಗ್ತಿದ್ರಿ, ಇಲ್ಲಾಂದರೆ ಹಾಲಲ್ಲಿ ಮಲ್ಗ್ತಿದ್ರಿ. ಆ ಚಿಕ್ಕ ರೂಮಲ್ಲಂತೂ ಮಲ್ಗ್ತಾನೆ ಇರಲಿಲ್ಲ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನು ಅಂದರೆ, ನಮ್ಮ ಅಕ್ಕನಿಗೆ ಮದುವೆ ಎಲ್ಲ ಆದಮೇಲೆ ಮನೇಲಿ ಇನ್ನೂ ನೆಂಟರೆಲ್ಲ ಇದ್ದರು. ಆ ಟೈಮಲ್ಲಿ ನಾನು ಮಲಗಿಬಿಟ್ಟಿದ್ದೀನಿ. ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮದಿರು ಒಂದು 4 ಜನ ಕೂತ್ಕೊಂಡು ಹೊರಗಡೆ ಮನೆಯಿಂದ ಆಚೆ ಮಾತಾಡ್ಕೊಂಡು ಕೂತಿದ್ದಾರೆ. ಮಾತಾಡೋ ಇದರಲ್ಲಿ ಅವ್ರಿಗೆ ಟೈಮ್ ಹೋಗಿರೋದೇ ಗೊತ್ತಿಲ್ಲ. ಟೈಮ್ ಕರೆಕ್ಟಾಗಿ 12 ಗಂಟೆ ಆಗಿದೆ. ಇವರು 12 ಗಂಟೆ ಆಗಿದೆ, ಇವ್ರು ಮಾತಾಡಿಕೊಂಡು ಕೂತ್ಕೊಂಡಿದ್ದಾರೆ, ಸರಿನಾ. ಕುತ್ಕೊಂಡು ಮಾತಾಡ್ಕೊಂಡು ಇರೋವಾಗ ಇವ್ರ ಮನೆಯಿಂದ ಆಚೆ, ಮನೆ ಹಿಂದೆ ನಾನು ಹೇಳಿದ್ನಲ್ಲ ಎಲ್ಲ ತೋಟ ಎಲ್ಲ ಇದೆ ಅಂತ, ಆ ತೋಟ ಕಡೆ ಫುಲ್ಲು ಖಾಲಿ ಜಾಗ, ತೋಟ ಮಾಡ್ಕೊಂಡಿದ್ದು, ಯಾರು ಮನೆ ಇಲ್ಲ, ವಾಸ ಮಾಡೋರು ಯಾರೂ ಇಲ್ಲ, ಜನಸಂಖ್ಯೆ ಇಲ್ಲ, ಆ ಥರ ಬ್ಯಾಕ್ ಸೈಡ್. ಇವರು ಆಚೆ ಕೂತ್ಕೊಂಡು ಹಿಂಗೆ ಎದುರುಗಡೆ ಕೂತ್ಕೊಂಡಿದ್ರೆ, ಹಿಂಗೆ ನೋಡಿದ್ರೆ ಎದುರುಗಡೆ ಫುಲ್ಲು ಅದೇ ಕಾಣಿಸ್ತಾ ಇದ್ದಿದ್ದು ಗ್ರೀನರಿ. ಆ ಥರ ಇದ್ದಿದ್ದನ್ನು ಇವ್ರು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವ್ರಿಗೆ ಸಡನ್ನಾಗಿ, ಅದಕ್ಕೆ ಮುಂಚೆನೂ ಆ ಕಡೆ ನೋಡಿಕೊಂಡು ಮಾತಾಡ್ಕೊಂಡೇ ಕೂತ್ಕೊಂಡಿರೋದು, ಆವಾಗ ಇವ್ರಿಗೆಲ್ಲ ಏನೂ ಕಾಣಿಸಿಲ್ಲ. ಹೀಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಆಗಿದೆ, 12 ಗಂಟೆ ಆಗೋಗಿದೆ. ಆ ಟೈಮಲ್ಲಿ ಇವ್ರಿಗೆ ಒಂದು ವೈಟ್ ಕಲರಲ್ಲಿ ಒಂದು ಹೊಗೆ ಥರ, ಮನುಷ್ಯನ ಆಕಾರ, ಹೊಗೆ ರೂಪದಲ್ಲಿ ಮನುಷ್ಯನ ಆಕಾರ ಆಕಾಶಕ್ಕೂ ಭೂಮಿಗೂ ಇರುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರ ಒಂದು ಆಕಾರ ಕಾಣಿಸಿದೆ. ಅದು ನಮ್ಮಮ್ಮ ಒಬ್ರಿಗೆ ಅಲ್ಲ, ನಮ್ಮಮ್ಮನ ಜೊತೆ ಯಾರ್ಯಾರು ಕುತ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕಾಣಿಸಿದೆ. ಅದು ಏನಿದು ಈ ಥರ ನಿಂತ್ಕೊಂಡಿದ್ಯಲ್ವಾ ಅಂದ್ಬಿಟ್ಟು, ಏನೋ ನಿಮಗೂ ಕಾಣಿಸ್ತಾ ಇದೆಯಾ ಅಂತ ಕೇಳಿದ್ರೆ ಅದು ಎಲ್ರಿಗೂ ಕಾಣಿಸಿದೆ. ಇವ್ರಿಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಇದೇನೋ ಇಷ್ಟೊತ್ತಲ್ಲಿ ಬೇಡ ಇಲ್ಲಿ ಕುತ್ಕೊಳ್ಳೋದು, ಫಸ್ಟು ಎದ್ದು ಹೋಗೋಣ ಮನೆ ಒಳಗಡೆಗೆ, ಇದೇನೋ ಬೇರೆ ಥರ ಅನ್ನಿಸ್ತಾ ಇದೆ, ಫಸ್ಟು ಹೋಗೋಣ ಅಂತ ಇವರು ಎದ್ದೋಳೋ ಅಷ್ಟರಲ್ಲಿ ಆ ಆಕಾರ ಏನಿತ್ತು ಅದು ಸ್ವಲ್ಪ ದೂರದಲ್ಲಿದೆ, ಅದು ಆ ತೋಟಗಳ ಮಧ್ಯದಲ್ಲಿ ಇದೆ. ಇವ್ರಿಗೆ ಹೆಂಗೆ ಫೀಲ್ ಆಗ್ತಾ ಇದೆ ಅಂದರೆ, ಅದು ಅಲ್ಲಿಂದ ಹತ್ರ ಬರೋ ಥರ ಇವ್ರಿಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಹಂಗೆ ಆಗ್ತಿದ್ದಂಗೆ ಇವರು ಬೇಗ ಫಸ್ಟು ನಡೀರಿ ಒಳಗಡೆ ಹೋಗೋಣ ಅಂತ ಹೇಳಿ ಒಳಗಡೆ ಬಂದು ಡೋರ್ ಹಾಕ್ಕೊಂಬಿಟ್ಟಿದ್ದಾರೆ. ಇದೊಂದು ಇನ್ಸಿಡೆಂಟ್. ಆಮೇಲೆ ಅಲ್ಲಿ ಓನರ್ ಆಂಟಿ ಏನು ಹೇಳೋರು ಅಂದರೆ, ನಮಗೆ ಆ ತೋಟ ಕಡೆ ಓಡಾಡೋದಕ್ಕೆ ತುಂಬ ಇಷ್ಟ. ಫ್ರೀ ಟೈಮಲ್ಲಿದ್ದರೆ, ನಾನು ಕಾಲೇಜ್ಗೆ ಹೋಗ್ತಿರೋ ಮನೇಲಿದ್ದರೆ, ಕಾಲೇಜ್ ಲೀವ್ ಇದ್ದಾಗ, ಅಥವಾ ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಮನೆಗೆ ಬಂದಾಗ ನಾವೇನು ಮಾಡ್ತಿದ್ರಿ ಅಂದರೆ, ತೋಟ ಕಡೆಗೆ ಹೋಗ್ಬಿಡ್ತಾಯಿದ್ರಿ, ನಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡ್ತಾಯಿದ್ರಿ. ಅದನ್ನು ಓನರ್ ಆಂಟಿ ಸುಮಾರು ಸಲ ನೋಡ್ಬಿಟ್ಟು ನಮ್ಗೆ ಹೇಳೋರು, ಮಧ್ಯಾಹ್ನ ಹೊತ್ತೆಲ್ಲ ಯಾವಾಗಂದ್ರೆ ಅವಾಗ ಹೋಗ್ತೀರಾ, ಆ ಕಡೆಗೆ ಹೋಗಬೇಡಿ, ಆ ಜಾಗ ಸರಿ ಇಲ್ಲ, ಅಲ್ಲಿ ಕೆಟ್ಟದೆಲ್ಲ ಏನೇನೋ ಇದೆ, ಆ ಕಡೆ ಎಲ್ಲ ಹೋಗ್ಬೇಡ್ರಿ, ನಿಮಗೆ ಡೈರೆಕ್ಟಾಗಿ ಎಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ, ನೀವು ಹೋಗಬೇಡಿ ಅಷ್ಟೇ, ಸಂಜೆ ಹೊತ್ತು ಅಷ್ಟೇ, ಮಧ್ಯಾಹ್ನ ಹೊತ್ತು ಅಷ್ಟೇ ಆ ಕಡೆಗೆಲ್ಲ ಹೋಗ್ಬೇಡಿ, ಅಲ್ಲೊಂದು ದೊಡ್ಡ ಹುಣ್ಸೆಹಣ್ಣು ಮರ ಇತ್ತು, ಆ ಹುಣ್ಸೆಹಣ್ಣು ಮರ ಹತ್ರ ಅಂತೂ ಹೋಗಲೇಬೇಡ್ರಿ ಅಂದ್ಬಿಟ್ಟು ಹೇಳೋರು. ನಾವು ಅಷ್ಟು ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ, ಏನೋ ಹೇಳ್ತಾರೆ ಬಿಡೋರು ದೊಡ್ಡವರು ಅಂತ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ಬಿಡ್ತಾಯಿದ್ವಿ. ಇನ್ನೊಂದು ದಿನ ಏನು ಎಕ್ಸ್ಪೀರಿಯನ್ಸ್ ಆಯ್ತು ಅಂದರೆ, ಇದನ್ನು ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಾವು 4 ಜನನೂ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಒಂದಿನ ಫುಲ್ಲು ಜೋರಾಗಿ ಮಳೆ ಬರ್ತಾಯಿದೆ, ಫುಲ್ಲು ಜೋರು ಮಳೆ, ಎಷ್ಟು ಜೋರಾಗಿ ಬರ್ತಾಯಿದೆ ಅಂದರೆ ತುಂಬಾ ಜೋರಾಗಿ ಮಳೆ ಬರ್ತಾಯಿದೆ. ಆವಾಗ ನೈಟಲ್ಲಿ ಫುಲ್ಲು ಜೋರು ಮಳೆ, ಕರೆಂಟ್ ಇಲ್ಲ, ಕರೆಂಟ್ ಆಫ್ ಆಗಿದೆ, ಜೋರಾಗಿ ಮಳೆ ಬರ್ತಾಯಿದೆ.
ನನಗೆ ನಮ್ಮ ಅಕ್ಕನಿಗೇನು ಇದು ಚಿಕ್ಕ ರೂಮ್ ಅಲ್ಲಲ್ಲ, ಇನ್ನೊಂದು ದೊಡ್ಡ ರೂಮ್ ಇದೆ ಅಂತ ಹೇಳಿದ್ನಲ್ಲ, ಆ ರೂಮಲ್ಲಿ ಹೋಗ್ಬಿಟ್ಟು ಕಿಟಕಿ ತೆಗಿಯೋದು, ಮಳೆ ನೋಡೋದು, ಮತ್ತೆ ಮುಚ್ಚೋದು, ಮತ್ತೆ ಕಿಟಕಿ ಓಪನ್ ಮಾಡೋದು, ಮಳೆ ನೋಡೋದು, ಕ್ಲೋಸ್ ಮಾಡೋದು. ಹಿಂಗೆ ಮಾಡ್ತಾಯಿದ್ರು ಸುಮಾರು ಹೊತ್ತು. ಮಳೆ ಇನ್ನೂ ಎಷ್ಟು ಜೋರಾಗಿ ಬರ್ತಾ ಇದೆ, ನಿಂತಿದೆಯಾ, ಕಡಿಮೆ ಆಗಿದೆಯಾ, ಅಥವಾ ಈ ಆನಿಕಲ್ ಅಂತ ಹೇಳ್ತಾರಲ್ವ ಅದೇನಾದರೂ ಬರ್ತಾ ಇದೆಯಾ, ಬೀಳ್ತಾ ಇದೆಯಾ, ಇಷ್ಟು ಜೋರಾಗಿ ಬರ್ತಾ ಇದೆ ಅಲ್ಲ ಅಂತ ನಾವು ಅದನ್ನೆಲ್ಲ ಓಪನ್ ಮಾಡೋದು, ನೋಡೋದು, ಹಂಗೆ ಮಾಡ್ತಾ ಇದ್ರಿ. ಒಂದು ಸ್ವಲ್ಪ ಹೊತ್ತು ಆಗಿದೆ. ಅದಾದಮೇಲೆ ಒಂದು ಸಲ ನಾವು ಕಿಟಕಿ ಓಪನ್ ಮಾಡಿದ್ರಿ. ಓಪನ್ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ನಮ್ಮ ರಿಲೇಟಿವ್ಸ್ ಒಬ್ರು ನೋಡಿದ್ರು ಅಂತ ಹೇಳಿದ್ನಲ್ಲ ಆವಾಗಲೇ, ವೈಟ್ ಕಲರ್ ಆಕಾಶಕ್ಕೆ ಭೂಮಿಗೆ ನಿಂತ್ಕೊಂಡಿತ್ತು, ವೈಟ್ ಕಲರ್ ಶ್ಯಾಡೋ ಅಂತ. ಅದೇ ಥರ ಅಂದರೆ ಭೂಮಿಗೆ ಟಚ್ ಆಗಿಲ್ಲ. ಅವರು ಒಂದು ತೋಟ ಮಾಡ್ಕೊಂಡಿದ್ರಲ್ವ, ಏನೋ ಬೆಳೀತಾ ಇದ್ರು, ನನಗೆ ಅಷ್ಟು ನೆನಪಿಲ್ಲ. ಸೌತೆಕಾಯಿ, ಚಪ್ರದ ಬದನೆಕಾಯಿ ಎಲ್ಲ ಬರುತ್ತೆ ನೋಡಿ, ಅವಾಗ ಚಪ್ರ ಹಾಕಿ ಬೆಳೆಸ್ತಾರಲ್ವ ಅದನ್ನು, ಆ ಥರ ಚಪ್ರ ಮೇಲೆಗೆ, ಕೆಳಗಡೆ ನೆಲಕ್ಕೆ ಟಚ್ ಆಗಿಲ್ಲ, ಚಪ್ರದ ಮೇಲೆಯಿಂದ ಫುಲ್ಲು ಮೇಲಕ್ಕೆ ಹಿಂಗೆ ನೋಡಿದ್ರೆ ಹಿಂಗೆ ಫುಲ್ಲು ಮೇಲೆವರೆಗೂ ಫುಲ್ಲು ವೈಟ್ ಕಲರ್ ಆಕಾರದಲ್ಲಿ ನಿಂತ್ಕೊಂಡಿದೆ. ನಾನು ನಮ್ಮ ಅಕ್ಕ ನೋಡಿ ನಮ್ಮಪ್ಪನ್ನ ನಮ್ಮಮ್ಮನ್ನ ಇಬ್ಬರನ್ನೂ ಎಬ್ಬರಿಸಿ ತೋರಿಸಿದ್ರಿ, ಇಲ್ಲೇನೋ ನಮಗೆ ಕಾಣಿಸ್ತಾ ಇದೆ ನೋಡಿ, ಇದೇನಿದು ಅಂತ. ಆವಾಗ ನಾವು ಎಲ್ಲರೂ ಬಂದು ಎಲ್ಲರೂ ನೋಡ್ತಾ ಇದ್ದೀವಿ, ಎಲ್ರಿಗೂ ಕಾಣಿಸ್ತಾ ಇದೆ, ಅದು ಎಲ್ಲರಿಗೂ ಕಾಣಿಸ್ತಾ ಇದೆ. ಏನಿದು ಈ ಥರ ನಿಂತ್ಕೊಂಡಿದೆಯಲ್ಲ ವೈಟ್ ಕಲರು, ನಾವು ಅವತ್ತು ಇದೇ ಥರನೇ ನೋಡಿದ್ದು, ಆದರೆ ಅದು ಇನ್ನೂ ಹೈಟಾಗಿತ್ತು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಆಮೇಲೆ ನಾವು ಅದನ್ನು ನೋಡ್ತಾನೇ ಇದ್ದೀವಿ ಆಯಿತಾ, ಕಣ್ಣು ಮೇಲೆ ಕೂಡ ರೆಪ್ಪೆ ಹಾಕ್ತೀರಾ, ಆ ಕಡೆ ಈ ಕಡೆನೂ ನೋಡ್ತೀರಾ, ಅದನ್ನು ನಾವು ನೋಡ್ತಾನೇ ಇದ್ದೀವಿ ಸರಿನಾ. ನಾವು ನೋಡ್ತಾ ಇದ್ದಂಗೆ ಅದು ಹಾಗೇ ಮಾಯ ಆಗೋಯ್ತು. ಅದು ಎಲ್ಲಿಗೆ ಹೋಯ್ತು ಅಂತಲೂ ಗೊತ್ತಿಲ್ಲ, ಅದು ಏನಾಯ್ತು ಅಂತಲೂ ಗೊತ್ತಿಲ್ಲ. ನಾವು ನೋಡ್ತಾನೆ ಅದು ಹಾಗೇ ಮಾಯ ಆಗೋಯ್ತು. ನಿಜವಾಗ್ಲೂ ತುಂಬ ಭಯ ಆಯ್ತು ಅದನ್ನು ನೋಡಿ. ನಮ್ಮಮ್ಮನೂ ಫಸ್ಟು ಕಿಟಕಿ ಹಾಕಿ, ಕಿಟಕಿ ತೆಗಿಬೇಡಿ, ಅದು ನೈಟಲ್ಲಿ ತೆಗಿಲೇಬೇಡ್ರಿ, ಆ ಇನ್ಸಿಡೆಂಟ್ ಬೇರೆ ಆಗಿತ್ತಲ್ವ, ಕಿಟಕಿಯಿಂದ ರೂಮ್ ಒಳಗಡೆ ಬಂದು ಡೋರ್ನ ಹೊಡೆದಿದ್ದು ಅದೆಲ್ಲ ಆಗಿದೆ ಅಲ್ಲ, ಸುಮ್ಮನೆ ಕಿಟಕಿಗಳೆಲ್ಲ ತೆಗಿಬೇಡ್ರಿ ಹಾಕಿ ಅಂತ ಹೇಳಿ ಬೈದು ಕ್ಲೋಸ್ ಮಾಡಿಸಿದ್ರು ನಮ್ಮಮ್ಮ ಕಿಟಕಿನ. ಆ ಥರ ಇನ್ಸಿಡೆಂಟ್ ಇನ್ನೂ ಸುಮಾರಷ್ಟು ಇನ್ಸಿಡೆಂಟ್ಗಳಾಗಿದೆ. ಇನ್ನು ನಮ್ಮ ಅಕ್ಕ, ನಮ್ಮ ಭಾವ ಜಾಸ್ತಿ ಅವರೇ ಹೋಗ್ತಾ ಇದ್ದಿದ್ದು ಆ ತೋಟ ಕಡೆಗೆಲ್ಲ. ಮಧ್ಯಾಹ್ನ ಅಂದರೆ ಮಧ್ಯಾಹ್ನ, ಸಂಜೆ ಅಂದರೆ ಸಂಜೆ, ಜಾಸ್ತಿ ಮಧ್ಯಾಹ್ನನೇ ಅವ್ರು ಹೋಗ್ತಾ ಇದ್ದಿದ್ದು. ಹೋಗಿದ್ದ ಟೈಮಲ್ಲೆಲ್ಲ ಅವ್ರಿಗೂ ಅಲ್ಲಿ ಅವ್ರಿಗೂ ಏನೇನೋ ಇನ್ಸಿಡೆಂಟ್ಗಳಾಗಿದೆ. ಅದನ್ನು ನಾನು ಅವ್ರ ಜೊತೆನೇ ಹೇಳಿಸ್ತೀನಿ, ಸ್ಟೋರಿನ ಅವ್ರ ಜೊತೆನೇ ಶೇರ್ ಮಾಡಿಸ್ತೀನಿ. ಈ ಥರ ಆಗಿತ್ತು ಬಾಡಿಗೆ ಮನೆಯಲ್ಲಿ. ನಾವು ಸುಮಾರು ಆ ಮನೆಯಲ್ಲಿ 2.5 3 ವರ್ಷವರೆಗೂ ಇದ್ವಿ. 2.5 3 ವರ್ಷವರೆಗೂ ಇದ್ವಿ. ಇರೋ ಟೈಮಲ್ಲಿ ಆಗಿರೋಂತಹ ಎಕ್ಸ್ಪೀರಿಯನ್ಸ್ಗಳಿದು. ತುಂಬಾ ಭಯಂಕರ ಎಕ್ಸ್ಪೀರಿಯನ್ಸ್ಗಳೇ ಆಗಿದೆ, ಆದರೆ ನಾವು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಆ ಮನೆ ಹಿಂದೆ ಯಾವುದು ಮನೆಗಳಿರ್ತಾ ಇರಲಿಲ್ಲ. ಆದರೆ ಯಾವಾಗಲಾದರೂ ಒಂದೊಂದು ಟೈಮಲ್ಲಿ ಯಾವುದಾದ್ರೂ ಒಂದು ಆ ಇಡೀ ಬಿಲ್ಡಿಂಗಲ್ಲೇ ಯಾರು ಎಳೆ ಮಕ್ಕಳಿರ್ತಾರೆ ನೋಡಿ, ಆ ಥರ ಮಕ್ಕಳಿರಲಿಲ್ಲ, ಯಾರೂ ಇರಲಿಲ್ಲ ಆ ಮನೆಯಲ್ಲಿ. ಮಕ್ಕಳುಗಳು ಎಲ್ಲ ದೊಡ್ಡವರೇ ಇದ್ದಿದ್ದು, ಮಕ್ಕಳು ಪುಟಾಣಿ ಮಕ್ಕಳುಗಳು ಯಾರೂ ಇರಲಿಲ್ಲ. ಆದರೆ ನಮಗೆ ಕೇಳಿಸೋದು ಆ ಮನೆ ಹಿಂದೆಯಿಂದ ಮಧ್ಯರಾತ್ರಿಲೇ 1 ಗಂಟೆ 1:30 ಆ ಟೈಮಲ್ಲಿ ಜೋರಾಗಿ ಒಂದು ಮಗು, ಅವಾಗ ತಾನೇ ಹುಟ್ಟಿರೋ ಮಗು ಅಳುತ್ತೆ ನೋಡಿ, ಆ ಥರ ಅಳೋದು. ಆ ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಅಮ್ಮ ಅಳೋದು. ಆ ಥರ ಇಬ್ಬರು ವಾಯ್ಸೂ ಅಲ್ಲಿ ಸುಮಾರು ಜನಕ್ಕೆ ಕೇಳಿಸಿದೆ, ನಮಗೂ ಕೇಳಿಸಿದೆ. ನಮ್ಮ ಪಕ್ಕದ ಮನೆಯಲ್ಲಿ ಕೂಡ ಕೇಳಿಸ್ಕೊಂಡು ಅವರು ಹೇಳಿದರು, ರಾತ್ರಿ ಈ ಥರ ಯಾರೋ ಅಳ್ತಾ ಇದ್ರಲ್ಲ, ಇಲ್ಲಿ ಯಾರೂ ಮಕ್ಕಳೇ ಇಲ್ಲ, ಯಾರು ಈ ಥರ ಅಳೋದು ಅಂತೆಲ್ಲ ಅವರು ಕೇಳ್ತಾಯಿದ್ರು. ಆ ಥರ ಎಲ್ಲ ಇನ್ಸಿಡೆಂಟ್ ಆ ಮನೆಯಲ್ಲ ಆಗಿತ್ತು. ಇನ್ನೂ ಸುಮಾರಷ್ಟು ಇನ್ಸಿಡೆಂಟ್ಗಳಿದೆ, ಅದನ್ನೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಒಂದು ಹೊಸ ಹಾರರ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.